ಸಾರಿ ಕಾವೇರಿ, ಕುಡಿದ ಮೇಲೆ ಏನಾಯ್ತು ಅಂತಲೇ ಗೊತ್ತಾಗ್ಲಿಲ್ಲ. ಅದಕ್ಕೆ ಹೇಳೋದು, ಮನುಷ್ಯ ಏನೇ ಮಾಡಿದ್ರು ಅದನ್ನ ಲಿಮಿಟಲ್ಲಿ ಮಾಡಬೇಕು, ಇಲ್ಲ ಎಲ್ಲ ಎಡವಟ್ಟೆ. ಕಾವೇರಿ, ತಪ್ಪಾಯ್ತು ಅಂತ ಹೇಳದಲ್ಲ. ಐ ಆಮ್ ಸಾರಿ. ಸಾರಿನಾ? ಬಿಡು, ಅಟ್ಲೀಸ್ಟ್ ಇವಾಗ್ಲಾದ್ರೂ ಕರೆಕ್ಟಾಗಿ ಡ್ರೈವ್ ಮಾಡು, ನನ್ನನ್ನು ಸೇಫಾಗಿ ಮನೆಗೆ ಸೇರಿಸು. ಹೇ ಡೋಂಟ್ ವರಿ, ಅದನ್ನೆಲ್ಲ ನಾನು ಕರೆಕ್ಟಾಗೆ ಮಾಡ್ತೀನಿ. ಬಟ್ ನೀನು ಆಗಲೇ ಏನೋ ಒಂದು ಹೇಳ್ದೆಯಲ್ಲ, ಅದನ್ನು ಮತ್ತೆ ಹೇಳ್ತೀಯಾ ಪ್ಲೀಸ್? ಐ ಲವ್ ಯು ಪ್ರೀತು. ನಾನೇನು ಹೇಳ್ದೆ? ಏನೋ ಹೇಳ್ದೆ, ನೆನಪು ಮಾಡ್ಕೋ. ನಾನೇನು ಹೇಳ್ದೆ? ಲೇಟ್ ಆಯ್ತು, ಮನೆಯಲ್ಲೆಲ್ಲ ವೇಟ್ ಮಾಡ್ತಿರ್ತಾರೆ, ಬೇಗ ಹೊರಡೋಣ ಅಂತ ಹೇಳ್ದೆ. ಅದಲ್ಲ ಕಾವೇರಿ, ನಾನು ಅನ್ಕಾನ್ಶಿಯಸ್ ಆಗಕ್ಕೂ ಮುಂಚೆ ಹೇಳ್ದಲ್ಲ ಅದು. ಏನ್ ಹೇಳ್ದೆ? ಕಾವೇರಿ, ನೆನ್ಪಾಯ್ತಾ? ಪ್ಲೀಸ್ ಅದನ್ನ ಇನ್ನೊಂದ್ಸಲ ಹೇಳ್ತೀಯಾ? ನೋಡು ಪ್ರೀತು, ನೀನೇನೋ ಪ್ರಶ್ನೆ ಕೇಳ್ದೆ, ನಾನು ಅದಕ್ಕೆ ಉತ್ತರ ಕೊಟ್ಟೆ, ಅದು ಅಲ್ಲಿಗೆ ಮುಗೀತು. ಕಾವೇರಿ, ಈಗಲೂ ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ, ಇನ್ನೊಂದ್ಸಲ ಉತ್ತರ ಕೊಡು ಪ್ಲೀಸ್. ಪ್ರೀತು, ಆ ಉತ್ತರಕ್ಕೆ ಇವಾಗ ಬೆಲೆ ಇಲ್ಲ. ನಾನಾಗಲೇ ಬೇರೆ ಕ್ವೆಶ್ಚನ್ ಪೇಪರ್ನ ಕೈಗೆ ತೊಗೊಂಡಾಗಿದೆ. ನಾನಿನ್ನೇನೇ ಇದ್ರೂ ಅದಕ್ಕೆ ಉತ್ತರ ಬರೀಬೇಕು ಅಷ್ಟೆ. ಕಾವೇರಿ, ನೀನ್ ಮನ್ಸು ಮಾಡಿದ್ರೆ ಕ್ವೆಶ್ಚನ್ ಪೇಪರ್ನೇ ಚೇಂಜ್ ಮಾಡ್ಬೋದು ಕಾವೇರಿ. ಪ್ಲೀಸ್ ಪ್ರೀತು, ಇದನ್ನ ಇಲ್ಲಿಗೆ ಬಿಟ್ಬಿಡು. ನೀನ್ ಕೇಳ್ದೆ, ನಾನು ಹೇಳ್ದೆ, ಇನ್ ಮುಂದೆ ಇದ್ರ ಬಗ್ಗೆ ಮಾತಾಡೋದು ಬೇಡ, ಇದನ್ನ ಇಲ್ಲಿಗೆ ಬಿಟ್ಬಿಡು. ಹಾಗಲ್ಲ ಕಾವೇರಿ. ಪ್ಲೀಸ್ ಪ್ರೀತು, ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡು. ಅದ್ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಮುಂದೆ ನೋಡ್ಕೊಂಡು ಕರೆಕ್ಟಾಗಿ ಗಾಡಿ ಓಡಿಸು. ಫ್ಲೈಓವರ್ ಹತ್ತದ ಮೇಲೆ ಮುಂದೆ ಮತ್ತೆ ಯೂಟರ್ನ್ ನಿನಗೆ ಸಿಗಲ್ಲ. ಪ್ರೀತು, ಪ್ಲೀಸ್ ಬಿ ಕೇರ್ಫುಲ್. ನೋಡ್ಕೊಂಡು ಡ್ರೈವ್ ಮಾಡು. ಭಯ ಪಡಬೇಡ ಕಾವೇರಿ, ನಿನ್ನ ಸೇಫಾಗಿ ಕರ್ಕೊಂಡು ಹೋಗಿ ನಿಮ್ಮ ಮನೆಗೆ ಬಿಡ್ತೀನಿ. ನಿನ್ನನ್ನ ಈ ಸ್ಥಿತಿನಲ್ಲಿ ಒಬ್ನೇ ಮನೆಗೆ ಕಳ್ಸಿದ್ರೆ ಅಷ್ಟೇ ಕತೆ. ಮೊದಲು ನಿಮ್ಮನೆಗೆ ಹೋಗೋಣ. ನೋ 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 ನೋ, ನಥಿಂಗ್ ಟು ವರಿ, ನಾನು ಮ್ಯಾನೇಜ್ ಮಾಡ್ತೀನಿ. ಪರ್ಫೆಕ್ಟ್ಲಿ ಆಲ್ ರೈಟ್. ಮೊದಲು ನಿನ್ನೆ ಡ್ರಾಪ್ ಮಾಡ್ತೀನಿ. ನೀನೆಷ್ಟು ಪರ್ಫೆಕ್ಟ್ ಆಗಿದ್ಯಾ ಅಂತ ನನಗೂ ಕಾಣಿಸ್ತಾ ಇದೆ. ನಾಳೆ ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನ್ ಜವಾಬ್ದಾರಿ ಆಗ್ಬೇಕಾಗತ್ತೆ. ಮೊದಲು ನಿಮ್ಮನೆಗೆ ನಡಿ. ನಾನು ಹೇಳ್ದಷ್ಟು ಮಾಡು ಪ್ರೀತು, ಪ್ಲೀಸ್. ಪ್ರೀತು, ಪ್ಲೀಸ್ ಬಿ ಕೇರ್ಫುಲ್. ನೋಡ್ಕೊಂಡು ಡ್ರೈವ್ ಮಾಡು. ಏನಾಯ್ತು ಕಾವೇರಿ? ಏನಿಲ್ಲ ಅಣ್ಣ, ಐ ಆಮ್ ಫೈನ್. ಏನು ಇಷ್ಟೊಂದು ಸ್ಮೆಲ್ ಬರ್ತಾ ಇದೆ? ಡ್ರಿಂಕ್ಸ್ ಮಾಡ್ಕೊಂಡ್ ಬಂದಿದ್ಯಾ? ಓವರ್ ಡ್ರಿಂಕ್ ಮಾಡಿ ಪ್ರೀತು ಕಂಟ್ರೋಲ್ನ ಕಳ್ಕೊಂಡಿದ್ದ. ನಂಗೂ ಡ್ರೈವಿಂಗ್ ಬರಲ್ಲ. ಅವ್ನು ರಿಕವರಿ ಆಗಕ್ಕೆ ಇಷ್ಟೊತ್ತಾಯ್ತು ಸರ್. ಡಿನ್ನರ್ಗೆ ಹೋಗ್ತೀನಿ ಅಂತ ಹೇಳಿ ಕುಡ್ಕೊಂಡ್ ಬಂದಿದ್ಯಲ್ಲೋ? ಹಳೆದೆಲ್ಲ ನೆನಪಿಗೆ ಬಂತು. ಎಲ್ಲ ಕಲರ್ಫುಲ್ ಫ್ಲ್ಯಾಶ್ ಕಟ್ಟು, ಅದಕ್ಕೆ ಸ್ವಲ್ಪ ಜಾಸ್ತಿ ಆಯ್ತು. ಸರ್, ಪ್ರೀತುನ ಒಳಗಡೆ ಕರ್ಕೊಂಡು ಹೋಗಿ. ಥ್ಯಾಂಕ್ಸ್ ಕಾವೇರಿ.
ಏನೋ ಪ್ರೀತು ನೀನು ಬರೋವರೆಗೂ ಮನೇಲಿರೋರು ಎಲ್ಲರಿಗೂ ಗಂಟಗೊಂದು ಸುಳ್ಳು ಹೇಳ್ಕೊಂಡು ಮ್ಯಾನೇಜ್ ಮಾಡ್ತಾ ಇದ್ದೀನಿ ಗೊತ್ತಾ. ನಡಿ ಮೊದಲು ನೀನು ರೂಮ್ ಸೇರ್ಕೊ ಬಾ. ವಾಟ್ ಇಸ್ ದಿಸ್ ಪ್ರೀತು? ನಥಿಂಗ್, ಏನಿಲ್ಲ ಅಕ್ಕ. ಕಾವೇರಿ ಎಂಗೇಜ್ಮೆಂಟ್ ಪ್ರಿಪ್ರೇಷನ್ಸ್ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಓ, ಇದು ಎಂಗೇಜ್ಮೆಂಟ್ ಪ್ರಿಪ್ರೇಷನ್ಸಾ? ಮೈ ಮೇಲೆ ಜ್ಞಾನ ಇಲ್ದೆ ಕಂಠ ಪೂರ್ತಿ ಕುಡ್ದು ಯಾರ್ದೋ ಜೊತೆ ಬೀದಿ ಬೀದಿ ಸುತ್ತೋದು ಇದೇನಾ? ಈ ಜವಾಬ್ದಾರಿನೇ ಅಲ್ವಾ ಅಪ್ಪ ನಿನಗೆ ಕೊಟ್ಟಿದ್ದು? ಆಂಟ್ ಯು ಅಶೇಮ್ಡ್ ಆಫ್ ಯುವರ್ ಆಕ್ಟ್? ಅಕ್ಕ ಅದು ಏ, ಜಸ್ಟ್ ಶಟ್ ಅಪ್, ಓಕೆ? ಅಪ್ಪ ಮಲ್ಗಿದ್ದಾರೆ, ಸುಮ್ಮನೆ ಕೂಗಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬೇಡ. ಅವ್ರು ಏನಾದ್ರೂ ನಿನ್ನ ಈ ಅವತಾರದಲ್ಲಿ ನೋಡಿದ್ರು ಅಂದ್ರೆ ಅವ್ರ ಎದೆ ಓಡ್ತಾ ಹೋಗತ್ತೆ. ಪರವಾಗಿಲ್ಲ ತೇಜು, ನಿಂದು ಅವಾರ್ಡ್ ವಿನ್ನಿಂಗ್ ಪರ್ಫಾರ್ಮೆನ್ಸೇ, ವಂಡರ್ಫುಲ್ ಆಕ್ಟಿಂಗ್. ಸಾರಿ ಅಕ್ಕ, ಅದು ಇವನು ಲಾಸ್ಟ್ ಮೀಟಿಂಗ್ ಅಂತ ಹೇಳ್ದ, ಅದಕ್ಕೆ ಹೆಲ್ಪ್ ಮಾಡಿದೆ. ಅವನು ಹೇಳ್ತಾನೆ, ನೀನ್ ಅದನ್ನ ಕೇಳ್ದೆ ಅಲ್ವಾ? ಇದ್ರಿಂದ ಅವನ್ ಲೈಫ್ಗೆ, ಅವನ್ ಫ್ಯೂಚರ್ಗೆ, ನಮ್ ಸ್ಟೇಟಸ್ಗೆ ಎಷ್ಟು ಪರಿಣಾಮ ಆಗತ್ತೆ ಅಂತ ನೀನ್ ಯೋಚನೆ ಮಾಡ್ಲಿಲ್ಲ ಅಲ್ವಾ? ಸಾರಿ ಅಕ್ಕ. ಇನ್ನೀನು ಸಭ್ಯ ಹೆಣ್ಮಕ್ಳು ಎಂಗೇಜ್ಮೆಂಟ್ ಇದ್ದಾಗ 1 ವಾರ ಹಿಂದೆಯಿಂದ ಮನೆಯಿಂದ ಆಚೆ ಬರಲ್ಲ. ಆದ್ರೆ ನೀನು ನಾಳೆ ಎಂಗೇಜ್ಮೆಂಟ್ ಇಟ್ಕೊಂಡು ಇಷ್ಟೊತ್ತಾದ್ರೂ ಮನೆ ಸೇರಿಲ್ಲ. ನೋಡ್ದವ್ರು ಏನಂತಾರೆ ಅನ್ನೋ ಪ್ರಜ್ಞೆ ನಿನಗಿದ್ಯಾ? ಮನೆಯಲ್ಲಿ ಹೇಳೋರು ಕೇಳೋರು ಇದ್ರೆ ತಾನೇ ಅಂತ ಜನ ಮಾತಾಡಲ್ವಾ? ನೀನು ಮದ್ವೆ ಆಗೋ ಹುಡುಗನ್ ಜೊತೆನೂ ನ್ಯಾಯವಾಗಿ ನಡ್ಕೋತಾ ಇಲ್ಲ, ನಮ್ ಪ್ರೀತೂನು ನೆಮ್ಮದಿಯಾಗಿರೋದಕ್ ಬಿಡ್ತಾ ಇಲ್ಲ. ಅಕ್ಕ ಪ್ಲೀಸ್ ಡೋಂಟ್ ಬ್ಲೇಮ್ ಕಾವೇರಿ. ನಾನ್ ಬಲವಂತ ಮಾಡಿದ್ದಕ್ಕೆ ಪಾಪ ಕಾವೇರಿ ಬಂದಿದ್ದು. ಶಟ್ ಅಪ್ ಪ್ರೀತು. ಇವಳಿಂದ ನಿನ್ನನ್ನು ದೂರ ಮಾಡ್ಬೇಕು ಅಂತ ನಾನ್ ಟ್ರೈ ಮಾಡ್ತಾ ಇದ್ರೆ, ಇವಳು ಮೇಲಿಂದ ಮೇಲೆ ಡಿಸ್ಟರ್ಬ್ ಮಾಡಿ ನಿನ್ ಮನಸ್ಥಿತಿನ ಹಾಳು ಮಾಡ್ತಾ ಇದ್ದಾಳೆ. ನೋಡು ಕಾವೇರಿ, ಇಲ್ಲಿವರೆಗೂ ನನ್ನ ತಮ್ಮನ ಲೈಫ್ನ ಹಾಳು ಮಾಡಿದ್ದು ಸಾಕು. ಇನ್ಮೇಲಿಂದ ಅವನಿಂದ ದೂರ ಇದ್ಬಿಡು.